ನಮ್ಮ ಚೇಳೂರು ತಾಲೂಕಿನ ಕಾಂಗ್ರೆಸ್ ಮುಖಂಡರು ಮತ್ತು ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಡಿ.ಕೆ. ಶಿವಕುಮಾರ್ ಅವರು ಪಟ್ಟ 40 ವರ್ಷಗಳ ಶ್ರಮದಿಂದ ಇವತ್ತು ಅವರು ರಾಜ್ಯದ ಅತ್ಯುನ್ನತ ಪದವಿಯಾದ ಮುಖ್ಯಮಂತ್ರಿ ಪದವಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಕಾರದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ. ಚೇಳೂರಿನಲ್ಲಿ ಕಾಂಗ್ರೆಸ್ನಿಂದ ಪಟಾಕಿ ಸಿಡಿಸಿ ಭರ್ಜರಿ ಸಂಭ್ರಮಾಚರಣೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ದಕ್ಷ ನಾಯಕತ್ವದಲ್ಲಿ ನಮ್ಮ ಗಡಿನಾಡು ಭಾಗದ ಚೇಳೂರು ಮತ್ತು ಬಾಗೇಪಲ್ಲಿ ಕ್ಷೇತ್ರಗಳು ಅಭಿವೃದ್ಧಿಯತ್ತ ವೇಗವಾಗಿ ಸಾಗಲಿವೆ ಎಂದು ಪ್ರಮುಖ ಕಾಂಗ್ರೆಸ್ ಮುಖಂಡ ಜಿವಿ ಸುರೇಂದ್ರ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕದಂಸ ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಕಟರಮಣಪ್ಪ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಅವರ ಸುದೀರ್ಘ ರಾಜಕೀಯ ಶ್ರಮಕ್ಕೆ ಇಂದು ಅತ್ಯುನ್ನತ ಗೌರವ ಸಿಕ್ಕಂತಾಗಿದೆ. ಹೊಸ ಸರ್ಕಾರದ ಅವಧಿಯಲ್ಲಿ ಗಡಿನಾಡು ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಎಂದರು. ಸಹದೇವ ರೆಡ್ಡಿ ಮಾತನಾಡಿ, ಪಟ್ಟಣದ ಮುಖ್ಯ ಎಂಜಿ ವೃತ್ತದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಂತಹ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಕ್ಷದ ಸಂಘಟನೆಗೆ ಶ್ರಮಿಸಿದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಈ ಅಧಿಕಾರ ಹಂಚಿಕೆ ಅತ್ಯಂತ ಸಂತಸ ತಂದಿದೆ ಎಂದರು. ಬಳಿಕ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ, ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟಿರುವ ಸುಗಮ ಹಾದಿಯಲ್ಲಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ 10 ಹಲವು ಜನಪರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲಿವೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಯುವ ಮುಖಂಡ ಚಂದು ಮಾತನಾಡಿ, 3ನೇ ಬಾರಿ ಜಯ ಗಳಿಸಿರುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಸಿಗುವುದು ಖಚಿತ ಎಂದರು. ತಾಲೂಕು ಕೇಂದ್ರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಭರ್ಜರಿಯಾಗಿ ಸಂಭ್ರಮಿಸಿದ್ದಾರೆ. ನೂರಾರು ಕಾರ್ಯಕರ್ತರು ನೂತನ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಪರವಾಗಿ ಜಯಘೋಷಗಳನ್ನು ಕೂಗಿದ್ದಾರೆ. ಈ ಐತಿಹಾಸಿಕ ಕ್ಷಣದ ಅಂಗವಾಗಿ ಸಾರ್ವಜನಿಕರಿಗೆ ಮತ್ತು ಅಭಿಮಾನಿಗಳಿಗೆ ಬೃಹತ್ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಈ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಹದೇವ ರೆಡ್ಡಿ, ಶೇಖರ್ ರೆಡ್ಡಿ, ರಾಮೋಜಿಪಲ್ಲಿ ಶ್ರೀನಿವಾಸ್, ಜೆಎನ್ ಜಾಲಾರಿ, ಮೆಕ್ಯಾನಿಕ್ ನಯಾಜ್, ಪ್ರೇಮ್ ಕುಮಾರ್ ಸೇರಿದಂತೆ ತಾಲೂಕಿನ ನೂರಾರು ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿದರು. ವರದಿ ರಾಮಾಂಜನೇಯ, ಎಸ್. ನಂದಿ, ಟಿವಿ, ಚಿಲಕಲನೇರ್ಪು. ಸಂಪುಟ ಸಭೆಯಲ್ಲಿ 13 ಜನ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಚಿವರಿಗೂ ನಮ್ಮ ಚೇಳೂರಿನ ತಾಲೂಕಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನ ನಮಗೆ ಶುಭ ದಿನ ಎಂದು ಹೇಳಬಹುದು. ಡಿ.ಕೆ. ಶಿವಕುಮಾರ್ ಅವರು ಪಟ್ಟ 40 ವರ್ಷಗಳ ಶ್ರಮದಿಂದ ಇವತ್ತು ಅವರು ರಾಜ್ಯದ ಅತ್ಯುನ್ನತ ಪದವಿಯಾದ ಮುಖ್ಯಮಂತ್ರಿ ಪದವಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಕಾರದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇಷ್ಟು ದಿನ ನೀಡಿರುವ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಜನಪರ ಕಾರ್ಯಕ್ರಮಗಳ ಶ್ರೀರಕ್ಷೆ ಮತ್ತು ಜನರಿಗೆ ನೀಡಿರುವ ಗ್ಯಾರಂಟಿಗಳ ಫಲವಾಗಿ ಮುಂದಿನ 5 ವರ್ಷಗಳಿಗೂ ನಮ್ಮದೇ ಸರ್ಕಾರ ಬರುತ್ತೆ. ಇವಾಗ ಬರೀ 13 ಜನಕ್ಕೆ ಮಾತ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಿದ್ದಾರೆ. ನಮ್ಮ ಗಡಿನಾಡಾದ ಬಾಗೇಪಲ್ಲಿಗೆ ಇದುವರೆಗೂ ಯಾವುದೇ ಸಚಿವ ಸ್ಥಾನ ಬಂದಿಲ್ಲ. ಇದು ನಮ್ಮದು ಬರಪೀಡಿತ ಪ್ರದೇಶ. ಆದ್ದರಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೂ ತಾವು ಚೇಳೂರು ತಾಲೂಕಿನ ಪರವಾಗಿ ಮನವಿ ಮಾಡೋದೇನೆಂದರೆ, ಈ ಬಾರಿ ನಮ್ಮ ಜನಪ್ರಿಯ ಶಾಸಕರಾದ ಸುಬ್ಬಾರೆಡ್ಡಿಯನ್ನವರು 3 ಬಾರಿ ಜಯಶೀಲರಾಗಿದ್ದಾರೆ. ಅದಕ್ಕೋಸ್ಕರ ಚೇಳೂರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ಸಾರಿ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವು ಎಲ್ಲರ ಪರವಾಗಿ ಕಾಂಗ್ರೆಸ್ ಮುಖಂಡರನ್ನು ಮನವಿ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಿ.ಕೆ. ಶಿವಕುಮಾರ್ ಅವರು ಆಗಿದ್ದಾರೆ. ಖಂಡಿತ 2ನೇ ಪಟ್ಟಿಯಲ್ಲೂ ನಮ್ಮ ಸುಬ್ಬಾರೆಡ್ಡಿನವರಿಗೆ ಖಚಿತ ಬಂದೇ ಬರುತ್ತೆ. ಯಾಕಂದ್ರೆ ನಮ್ಮ ಸುಬ್ಬಾರೆಡ್ಡಿನವರು ನಮ್ಮ ಕ್ಷೇತ್ರಕ್ಕೆ 3 ತಾಲೂಕಾಗಿ ವಿಂಗಡಣೆ ಆಗಿದೆ. ಅದ್ರ ಬೇರೆ ಇನ್ನೊಂದು ನಮ್ಮ ಹೊಸ ತಾಲೂಕಾಗಿದೆ. ಹೊಸ ತಾಲೂಕಿಗೆ ಒಳ್ಳೆ ಬಡ್ಜೆಟ್ ಕೊಡ್ತಾರೆ. ಅದರಲ್ಲೂ ಕೂಡ ನಮ್ಮ ಡಿ.ಕೆ. ಸಾಹೇಬರು ನಮ್ಮ ಹೊಸ ತಾಲೂಕು ಚೇಳೂರಿಗೆ ಒಳ್ಳೆ ಬಡ್ಜೆಟ್ ಕೊಟ್ಟು ಸಚಿವ ಸ್ಥಾನ ಕೊಡ್ತಾರೆ ನಮ್ಮ ಸುಬ್ಬಾರೆಡ್ಡಿನವರಿಗೆ ಅಂತ 2ನೇ ಪಟ್ಟಿಯಲ್ಲಿ ಖಂಡಿತ ಬರುತ್ತೆ ಅಂತ ನಮಗೆ ತುಂಬ ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ನಾವಿದ್ದೀವಿ. ನಿಜವಾಗ್ಲೂ ಶಿವಕುಮಾರ್ ಅವರು ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಚೇಳೂರು ತಾಲೂಕಿನ ಕಾಂಗ್ರೆಸ್ ಮುಖಂಡರು ಎಲ್ಲರಿಗೂ ಸೇರಿ ನಮ್ಮ ತಾಲೂಕು ಪರವಾಗಿ ಕಾಂಗ್ರೆಸ್ ಪರವಾಗಿ ಎಲ್ಲ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ 1990
75ರಿಂದ ಅನೇಕ ಹೋರಾಟಗಳು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನ ಈ ಕರ್ನಾಟಕದಲ್ಲಿ ಕಟ್ಕೊಂಡು ಬಂದಿದ್ದಾರೆ. ಏನು ಅವರು ಏನು ಹೇಳಿದ್ರು ಅವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋದಕ್ಕೆ ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರು ಕೂಡ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಈ ಕರ್ನಾಟಕದಲ್ಲಿ. ಆದರೆ ಇವರು ನಿಜವಾಗಲೂ ಒಳ್ಳೆಯ ನಾಯಕರಂದರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಅವರು ಏನಾದರೂ ಹೇಳಿದ್ರೆ ಆ ಮಾತು ಪ್ರಕಾರ ನಡಿಕೊಂಡು ಬರ್ತಕ್ಕಂಥ ನಾಯಕರು ನಮಗೆ. ಯಾಕಂದರೆ ನಮಗೆ ಈ ಭಾಗದಲ್ಲಿ ಮೂರು ಬಾರಿ ಗೆದ್ದಿದ್ದಾರೆ ನಮ್ಮ ಎಸ್.ಎಲ್. ಸುಬ್ಬಾರೆಡ್ಡಿಯವರು. ಅವರಿಗೆ ಸಚಿವ ಸ್ಥಾನ ಸಂಪುಟ ಅವಕಾಶ ಕೊಡಬೇಕು. ಯಾಕಂದರೆ ಇವು ಈ ಗುಡಿಬಾಡ ತಾಲೂಕು, ಬಾಗೇಪಲ್ಲಿ ತಾಲೂಕು, ಚೇಲೂರು ತಾಲೂಕು ಸುಮಾರು ಎಲ್ಲ ಬಡ ರೈತರಿದ್ದಾರೆ, ದಲಿತರಿದ್ದಾರೆ, ಬಡವ ಜನ ಇದ್ದಾರೆ. ಡೆವಲಪ್ ಇನ್ನೂ ಆಗಬೇಕಂದ್ರೆ ಅವ್ರಿಗೆ ಸಚಿವರ ಸ್ಥಾನ ಕೊಡಬೇಕು. ಅವರು ಸಿದ್ದರಾಮಯ್ಯರವರು ಒಂದು ಮಾತು ಹೇಳಿದರು, ಸುಮಾರು 10,000 ಜನ ಸೇರಿದ್ದಾರೆ ಬಾಗೇಪಲ್ಲಿಯಲ್ಲಿ. 10,000 ಜನರ ಮುಂದೆ ಈ ಒಂದು ಮಾತು ಭರವಸೆ ಕೊಟ್ಟಿದ್ದಾರೆ. ಇಲ್ಲ, ನೀವು ಸುಬ್ಬಾರೆಡ್ಡಿಗೆ ಮತ ಕೊಡಿ, ಅವರಿಗೆ ಸಚಿವರು ಮಾಡುವ ಜವಾಬ್ದಾರಿ ನಮ್ಮದು ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳಿದರು. ಈ ಒಂದು ಕ್ಯಾಬಿನೆಟ್ನಲ್ಲಿ ನಮ್ಮ ಎಸ್.ಎಲ್. ಸುಬ್ಬಾರೆಡ್ಡಿ ಅನ್ನೋರಿಗೆ ಅವಕಾಶ ಕೊಡಬೇಕಂತ ನಮ್ಮ ಚೇಳೂರು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ಅವರಿಗೆ ನಮಗೆ ಸಚಿವರ ಸ್ಥಾನ ಕೊಡಬೇಕಂತ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಏನಾದರೂ ಮನಸ್ಸು ಮಾಡಿ ನಮ್ಮ ಕೆ ಎಚ್ ಮುನಿಯಪ್ಪ ಅವರು, ನಮ್ಮ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಹಿರಿಯ ನಾಯಕರಿದ್ದಾರೆ. ಆ ನಾಯಕರು ಎಲ್ಲರೂ ಕೂಡ ನಾವು ಎಲ್ಲ ಈ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಕುಮಾರ್ಗೆ, ಭಾವಿ ಸಚಿವರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ, ಎಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರೆ ಮತ್ತು ಲೀಡರ್ಗಳೇ ಇಲ್ಲ ನಾವೆಲ್ಲ ಸೇರಿ ಇವತ್ತು ವಿಶೇಷ ಅಂದರೆ 5 ವರ್ಷ ನಮ್ಮ ಸರ್ಕಾರ ಆಡಳಿತ ಕೊಟ್ಟಂಥ ಜನರ ಅಭಿಪ್ರಾಯದಂತೆ ಅವತ್ತೇನು ಮಾತಾಡ್ಕೊಂಡಿದ್ರು ಆ ಮಾತಿನಂತೆ ಮಾನ್ಯ ಸಿದ್ದರಾಮಯ್ಯನವರು ಅವರು ಕೊಟ್ಟ ಭಾಗ್ಯಗಳು, ಹಾಗೆ ಅವರು ನುಡಿದಂತೆ ನಡೆಯುವ ಇದೊಂದು ಬಿಟ್ಟು ಕೊಟ್ಟಂಥ ದಾರಿ ಹೆಂಗಿದೆ ಅಂದರೆ ಸುಗಮವಾಗಿದೆ. ಯಾವುದೇ ಪಕ್ಷದಲ್ಲಿ ಒಬ್ಬ CM ಬಿಟ್ಟು ಕೊಡಬೇಕು ಅಂದರೆ ಅದೊಂದು ಸುಲಭವಾಗಿರಲ್ಲ. ಯಾಕಂದರೆ ಅವ್ರಿಗೆ ಇನ್ನೂ ಆಸೆ ಇರುತ್ತೆ, ಜನಬೆಂಬಲ ಇದೆ, ಶಾಸಕರ ಬೆಂಬಲ. ಆದರೂ ಹೇಳಿದ ಮಾತು ತಪ್ಪದಿರ ಇದೊಂದು ಗ್ಯಾರಂಟಿ ಸಿದ್ದರಾಮಯ್ಯ ಅವರು. ಈ ಗ್ಯಾರಂಟಿಯ ಇದರ ಮೇಲೆ ಡಬಲ್ ಶೂಟರ್ ಅಂತ ಕರೆಯುವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಪ್ರಮಾಣ ಸ್ವೀಕಾರವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ. ಇವರ ಕಾರ್ಯವೈಖರಿ ತುಂಬ ಚೆನ್ನಾಗಿರಲಿ. ಈ 3 ವರ್ಷ ಕಳೆದಿದೆ, ಈ 2 ವರ್ಷ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮುಂದಿನ ನಮ್ಮ ಸರ್ಕಾರ ಬರಲು ಇವರು ತುಂಬ ಪ್ರಯತ್ನ ಪಡಬೇಕು ಅಂತ ಎಲ್ಲರಲ್ಲೂ ತಮ್ಮಲ್ಲಿ ನೆನೆಸುತ್ತಾ ಪ್ರಮಾಣ ವಚನ ಸ್ವೀಕರಿಸುವ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮೊಟ್ಟ ಮೊದಲನಾಗಿ ಚೇಳೂರು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಸೋಲಿಲ್ಲದ ಸರ್ದಾರ 3 ಬಾರಿ ನಮ್ಮ ಎಸ್.ಎಲ್. ಸುಬ್ಬಾರೆಡ್ಡಿನವರು ಈ ಭಾಗದ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಏನಂದರೆ ಈಗ ಬರೀ 14 ಜನಕ್ಕೆ ಮಾತ್ರ ಕ್ಯಾಬಿನೆಟಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 13 ಜನ ಈಗ ಮತ್ತೆ ಒಂದು 20 ದಿವಸದ ಒಳಗಡೆ 2ನೇ ಪಟ್ಟಿ ತಯಾರಾಗಿದೆ. ಖಂಡಿತವಾಗಿ ನಮ್ಮ ಸುಬ್ಬಾರೆಡ್ಡಿನವರು ಮಂತ್ರಿ ಆಗ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ತಾರೆ. ಈ ಭಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಹತ್ತಿರದಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಕರೆಸಿ, ನೂತನ ಮುಖ್ಯಮಂತ್ರಿಗಳು ಕರೆಸಿ ಗಂಟ್ಲಮಲ್ಲ ಮರ್ಗಾನ ಡ್ಯಾಮ್ ಪೂಜೆ ಮಾಡಿಸ್ತಾರೆ. ಅದೇ ರೀತಿ ನಮ್ಮ ತಾಲೂಕು ಆಫೀಸ್ ಅದು ಪೂಜೆ ಮಾಡಿಸ್ತಾರೆ. ಚೇಳೂರು ಹಾಸ್ಪಿಟ್ಲಿಗೆ ಒಂದು 5 ಕೋಟಿ ಮಂಜೂರಾಗಿದೆ, ಅದು ಟೆಂಡರ್ ಆಗಿದೆ. ಎಲ್ಲ ಈ ಒಂದು 20 ದಿವಸ ಮುಗಿದ ಮೇಲೆ ನಮ್ಮ ಶಾಸಕರಾದ ಎಸ್.ಎಲ್. ಸುಬ್ಬಾರೆಡ್ಡಿಯವರು ಮುಖ್ಯಮಂತ್ರಿಗಳ ಅವರ ಸಮಯ ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಒಂದು ದಾರಿ ತೋರಿಸ್ತಾರೆ.